ಪರಮಾಪ್ತ ಅಥವಾ ಹಿಟ್ಲರನ್ನು ದಾರಿ ತಪ್ಪಿಸಿದಂಥ ದೊಡ್ಡ ಮಹನೀಯ ವ್ಯಕ್ತಿ. ಆ ರೀತಿ ಒಟ್ಟು ಸುಳ್ಳು ಹೇಳೋದು ಹೊಡೆದು ಮತ್ತು ಹೊಡೆದು ಭಾಳ ಹೋರಾಟ ಮಾಡಿದಾರೆ ರೀ. ಅವ್ರ ಬಗ್ಗೆ ಕಾಳಜಿ ತೋರಿಸೋದು ಡಿ ಕೆ ಶಿವಕುಮಾರ್ ಬಗ್ಗೆ ಭಾಳ ಹೋರಾಟ ಮಾಡಿದ್ರು. ಈಗ ಆಗಬೇಕಾಗಿತ್ತು ಮಾಡ್ಬೇಕು. ಹೌದು ರೀ, ಕರೆ ಅದ. ಸಿದ್ದರಾಮಯ್ಯ ಮನಸ್ಸು ನೋಡ್ಬೇಕಲ್ಲ. ಸಿದ್ದರಾಮಯ್ಯರಿಗೆ ಇನ್ನೂ ಆಸೆ ಹೋಗಿಲ್ಲ ಕುರ್ಚಿ ಮೇಲಿಂದ. ಅವರು ಮನುಷ್ಯರಲ್ಲ ರೀ, ಎಷ್ಟೋ ಇವಾಗಿಂದು ಸೀನಿಯರ್ ಇದ್ದರು, ದೊಡ್ಡ ಮನಸ್ಸಿದ್ರು. ಮತ್ತು ಇವಾಗ ನಾವು ಅವ್ರು ಏನಂತಾರೆ, ಎಲ್ಲ ನೋಡಿ ನೀರಾವರಿ ಮಿನಿಸ್ಟರ್ ಮಾಡಿದ್ದೀನಿ, ಬೆಂಗಳೂರು ಕೊಟ್ಟೇನೆ ಅವ್ರ ಕೈಯಾಗ, ಮತ್ತೇನೋ ಕೊಟ್ಟೇನೆ. ಮತ್ತು ಅವರೇ ಸಂಭಾಯಿತಂತೂ ಅಲ್ಲ, ಪ್ರಾಮಾಣಿಕಂತೂ ಅಲ್ಲ. ಇತಿಹಾಸ ನೋಡಿದ್ರೆ ಗೊತ್ತಾಗ್ತದೆ. ಎಲ್ಲ ಕಡೆ ಬಸ್ ಕೈ ಆಡಿಸೋದಾಗದ ಐತೆ ಅವ್ರದ. ನಾವು ಕಡಿಮೆ ಮಾಡಿದ್ವಿ, ಮತ್ತು ಉಪಮುಖ್ಯಮಂತ್ರಿ ಮಾಡಿದ್ವಿ ಅಂತ ಅವ್ರು ಅಂತಾರೆ. ಹೈಕಮಾಂಡ್ ಅಂತದ. ನಾನು ಅದಕ್ಕೆ ಅವಕಾಶ ಕೊಟ್ಟಿದ್ದೀನಿ, ಅವ್ರಿಗೆ ತಕರಾರು ಮಾಡಿಲ್ಲ. ಮತ್ತು ಹಿಂಗೆ ಮಾಡ್ಲಿಕ್ಕೆ ಐತಿ ಕೂಡ ನಮಗೂ ಇನ್ನೊಂದು 2-3 ಉಪಮುಖ್ಯಮಂತ್ರಿ ಮಾಡಿರಿ, ಅಧ್ಯಕ್ಷ ಸ್ಥಾನ ಚೇಂಜ್ ಮಾಡಿರಿ ಅಂತ ನಾವು ಕೇಳಬೇಕಾಗ್ತದೆ. ಅಂದರೆ ಸಿದ್ದರಾಮಯ್ಯರಿಗೆ ಬಿಡೋ ಮನಸ್ಸಿಲ್ಲ. ತಮ್ಮ ಹಿಂಬಾಲಕರಿಂದ ಇದನ್ನು ಮಾಡಿಸ್ತಾ ಹೊರಟಿದ್ದಾರೆ. ಬಿಡಬೇಕು, ಹೌದು, ನಿಜವಾಗಿಯೂ. ಆದರೆ ಇನ್ನೊಂದಿಲ್ಲ ಪ್ರಶ್ನೆ ಮಾಡಬೇಕಾಗಿತ್ತು. ಹೋಗ್ರು ಬಿಡ್ರಪ್ಪ, ಸಿದ್ದರಾಮಯ್ಯ ಬಂದ್ ಮಾಡಿರಿ, ಇವರೇನು ಚೇಂಜ್ ಮಾಡೋರು ಬಂದ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಅವರಷ್ಟು ಆಡಳಿತ ಜ್ಞಾನ ಇರ್ಬೋದಿಲ್ಲ ಅಂತಲ್ಲ, ಬುದ್ಧಿವಂತರಿದ್ದಾರೆ, ಬೇಡಿಕೆ ಅದರ. ಆದರೆ ಅದೇ ಕಾಲಕ್ಕೆ ಅವರಲ್ಲಿರ್ತಂಥ ಸಾಮಾಜಿಕ ನ್ಯಾಯದ ಕೆಲವೊಂದಿಷ್ಟು ಗುಣಗಳು ಇವ್ರಲ್ಲಿ ಬರಲಿಕ್ಕೆ ಸಾಧ್ಯನ, ಸಮಾಜವಾದ ಕೆಲವೊಂದು ಗುಣಗಳು ಬರಲಿಕ್ಕೆ ಸಾಧ್ಯನ. ಕಾಂಗ್ರೆಸ್ಸಿಗೆ ಇವರು ಎಲ್ಲ ಇವರ ಸಹಿಯನ. ಓಪನ್ ಮಾರ್ಕೆಟು ಬರಲೇ ಅಂತಾರೆ, ಮುಂದೆ ಪ್ರೈವೇಟ್ ಸೆಕ್ಷನು ಬರಲೇ ಅಂತಾರೆ, ಇಲ್ಲಿ ಸಮಾಜವಾದ ಬರಲೇ ಅಂತ ಹೇಳಿದ್ರೆ ಎಲ್ಲ ಕೂಡಿದ್ರಿ ಈಗ ಅಸಲು ಮಿಸಳ ಕಾಂಗ್ರೆಸ್. ಯಾಕೆ ಗಾಂಧೀಜಿಯವ್ರನ್ನ ಮನಸ್ಸಿಂದ ಭಾಳ ವರ್ಷ ಆಯ್ತು ಅದು ಕಾಂಗ್ರೆಸ್. ಎಲ್ಲೇ ಇರೋದೆಲ್ಲ ಇವತ್ತು ನೀವು ನಮ್ಮ ಬಿ ಜೆ ಪಿ ಹೇಳುವಾಗ ಇವೆಲ್ಲ ಸುಳ್ಳು ಗಾಂಧಿಗಳಿದ್ದಾರಪ್ಪ ಅಲ್ಲಿ ಅಂತೇಳಿ. ಹಾಗೆ ತಿಳ್ಕೊಂಡು ಅವ್ರು ಕರೆ ಗಾಂಧಿಯವ್ರನ್ನ ಒಪ್ಪುದಿಲ್ಲ. ಬಿ ಜೆ ಪಿಗೆ ರಾಮತ್ ಬೇರೆ ಅವರು ಟೀಕಾ ಮಾಡ್ತಾರೆ ಗಾಂಧಿಯವ್ರನ್ನ. ಗಾಂಧಿ ಅವ್ರ ಫಾಲೋವರ್ಸ್ ಗಾಂಧೀಜಿ ಅವ್ರನ್ನ ಏನೇನು ಟೀಕಾ ಮಾಡ್ತಾರೆ ನಾವು ಹೇಳೋ ಅವಶ್ಯಕತೆ ಇಲ್ಲ. ಭಾಳ ಸಭ್ಯವಾಗಿ ಟೀಕಾ ಮಾಡ್ತಿರ್ತಾರೆ. ಅದು ಒಂದು ಕಡೆಗಿದ್ದರೆ ಇವರು ಸುಳ್ಳು ಗಾಂಧಿ ಟೀಕಾ ಮಾಡ್ತಾರೆ. ಹೀಗಾಗಿ ಇವತ್ತು ಇದ್ದಿದ್ರಲ್ಲಿ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನುವಂಗೆ. ಮತ್ತು ಎಲ್ಲದಕ್ಕೂ ಜಗ್ಗುವಂಥ ವ್ಯಕ್ತಿ ಇವತ್ತು ಏನಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು. ಅವ್ರು ಮುಖ್ಯಮಂತ್ರಿಯಾಗಿ ಹೊರದ್ರೆ 20 ಜನರ ತನಕ. ಮತ್ತು 20 ಜನರಾಗ ಕಾಂಗ್ರೆಸ್ಗೆ ಹೋಪ್ ಸಚ್ಚದವು ಅನ್ನುವಂಥದ್ದು ಸರಳವಾಗಿ ಕಾಣುತ್ತಿರೋ ಸತ್ಯ. ಆದರೆ ಇದನ್ನು ತೆಗಿಬೇಕಾಗಿದೆ. ಸಿದ್ದರಾಮಯ್ಯನ ಬದಿಗೆ ಸೇರಿಸೋದ್ರೆ ಇದು ವೀಕ್ ಆಗ್ತದೆ. ಅವ್ರು ಸೇಮ್ ಆದರೆ ಅವ್ರನ್ನ ಏನಪ್ಪ ದಿನಕ್ಕೊಂಥ ರೀತಿಯಿಂದ ನಾವು ಕಾಡ್ಬೋದು, ಕಾಡಿ ನಮ್ಮ ಹೆಸರು ಚಲೋ ಮಾಡ್ಕೋಬೋದು ಅನ್ನೋಂಥ ಮಾತು ಇರ್ಬೋದು. ಯಾಕಂದ್ರೆ ಅವರಿಂದ ಆರೋಪಗಳಿದ್ದಾವಲ್ಲ, CBI ಅದು ಇದು ಅಂತೇಳಿ. ಬೇಡ, CBI ಮತ್ತೊಮ್ಮೆ ಇವ್ರ ಮೇಲೆ ಅಟ್ಯಾಕ್ ಮಾಡಿಸ್ಬೋದು, ED ಅಟ್ಯಾಕ್ ಮಾಡಿಸ್ಬೋದು.